ಡೈಲಿ ಐತಿಹಾಸಿಕ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಬಳ್ಳಾರಿ ನಗರದಲ್ಲಿ ಟೀಂ ಇಂಡಿಯಾಗೆ ಶುಭ ಕೋರಿದ ಫ್ಯಾನ್ಸ್ ಗೆದ್ದು ಬಾ ಇಂಡಿಯಾ ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಸಂಭ್ರಮ, ಗೆಲ್ಲೇಬೇಕು ಅನ್ನುವಂಥದ್ದು. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ವಿಶಸ್ಸನ್ನು ತಿಳಿಸಲಾಗ್ತಾ ಇದೆ. ಗೆಲ್ತೀರಾ, ಗೆಲ್ಲಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಚಾಂಪಿಯನ್ ಆಗಿ ನಿಲ್ಲಿಸಬೇಕಂತೇಳಿ ನಾವು ಶುಭ ಆದಿತ್ತೇವೆ. ವಿಶ್ವ ಚಾಂಪಿಯನ್ ಇಂಡಿಯನ್ ಟೀಮ್ ಫುಲ್ ಫಾರ್ಮ್ ನಲ್ಲಿ ಇದಾರೆ. ಬಿಕಾಸ್ ಸೆಮಿಫೈನಲ್ ಅಲ್ಲಿ ಅದು ವರ್ಲ್ಡ್ ರೆಕಾರ್ಡ್ ಚೇಸ್ ಮಾಡಿ ಅದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ನಾವೇನದು ಓವರ್ ಕಾನ್ಫಿಡೆನ್ಸ್ ಇಲ್ಲದಂಗೆ ತಗೋಬಾರ್ದಿಲ್ಲದಂಗೆ ಜಸ್ಟ್ ಅನದರ್ ಗೇಮ್ ಲೀಗ್ ಮ್ಯಾಚ್ ಹಂಗೆ ತಗೊಂಡು ಚೆನ್ನಾಗಿ ಒಳ್ಳೆಯಾಗಿ ಆಡಿದ್ರೆ ಈ ಮ್ಯಾಚ್ ನಮ್ದೆ. ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ಪವರ್ ಪ್ಲೇದಲ್ಲಿ ಒಳ್ಳೆ ಸ್ಕೋರ್ ಕೊಡೋಕೆ ಶಫಾಲಿ ವರ್ಮಾ ಇದಾರ, ಸ್ಮೃತಿ ಮಂದನ್ ಇದಾರ. ಇಬ್ಬರು ಕೂಡ ಸ್ಮೃತಿ ಮಂದನ ಸ್ಟ್ರೈಕ್ ನ ರೊಟೇಟ್ ಮಾಡಿದ್ರೆ ಶಫಾಲಿ ವರ್ಮಾ ಹೊಡಿತಾರ, ಇಲ್ಲಾಂದ್ರೆ ಇಬ್ಬರು ಕೂಡ ಹೊಡಿಬಹುದು. ಸೊ ಕೆಪಾಸಿಟಿ ಇದೆ. ಮತ್ತೆ ಮಿಡಿಲ್ ಆರ್ಡರ್ ಅಲ್ಲಿ ಇದು ರಿಷಾ ಘೋಷ್ ಇದಾರ, ಜರ್ಮಿ ರೆಡ್ರಿಕ್ಸ್ ಇದಾರ, ಮತ್ತೆ ಹರ್ಮನ್ ಪ್ರೀತ್ ಕೌರ್ ಇದಾರ. ಸೊ ಒಳ್ಳೆ ಪವರ್ ಪ್ಲೇ ನಲ್ಲಿ ಸ್ಕೋರ್ ಕೊಟ್ಟು ಇವ್ರಿಗೆ ಇದು ಓವರ್ ನಂಬರ್ 11 ಇಂದ 40 ವರೆಗೆ ಸ್ಟ್ರೈಕ್ ನ ರೊಟೇಟ್ ಮಾಡ್ಕೊಂಡು ಮತ್ತೆ ಡೆತ್ ಓವರ್ಸ್ ಅಲ್ಲಿ ರಿಷಾ ಘೋಷ್ ಮತ್ತೆ ಹರ್ಮನ್ ಪ್ರೀತ್ ಅವರು ಇದ್ರೆ ಒಳ್ಳೆ ಸ್ಕೋರ್ 300 ವರೆಗೆ ದಾಟುತ್ತೆ ಈಸಿಲಿ. ಮತ್ತೆ 300 ಸ್ಕೋರ್ ದಾಟ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪವರ್ ಪ್ಲೇ ದಲ್ಲಿ ಲೈಕ್ ಸೌತ್ ಆಫ್ರಿಕಾದ ಸ್ಟಾರ್ಟಿಂಗ್ 2 ವಿಕೆಟ್ಸ್ ಅವ್ರದ್ದು, ಒಂದು ಓಪನರ್ ವಂಡರ್ ವರ್ಲ್ಡ್ ಇದಾರ, ಮತ್ತೆ 2 ಡೌನ್ 1 ಡೌನ್ ಗೆ ಟಾಪ್ ಆರ್ಡರ್ ಬಂದು ಅವ್ರದ್ದು ಆಡಿದ್ರೆ ಆಡೋದು. ಮತ್ತೆ ಇನ್ನೊಂದು ನಮ್ಗೆ ಮೆಂಟಲ್ ಅಡ್ವಾಂಟೇಜ್ ಏನಂದ್ರೆ ಅವ್ರು ಸೌತ್ ಆಫ್ರಿಕಾ ಅವರು ಈ ಟೂರ್ನಮೆಂಟ್ ಅಲ್ಲಿ ಒಂದ್ಸಲ 156 ಗೆ ಅಲಾಟ್ ಆಗಾರ. ಆಲ್ ದವರ್ ಸೆಮಿಫೈನಲ್ ಅಲ್ಲಿ ಒಳ್ಳೆ ಕ್ರಿಕೆಟ್ ಆಡಿ ಮುಂದೆ ಬಂದಿದ್ರೆ ಇವಾಗ ಖುಷಿ ಅಂತೂ ನಮಗೆ ಇದೆ. ಯಾಕಂದ್ರೆ ಮಹಿಳಾ ವರ್ಲ್ಡ್ ಕಪ್ ಪ್ರಥಮವಾದಿಗೆ ನಮಗೆ ವಿಶ್ವಕಪ್ ಚಾಂಪಿಯನ್ ಆಗಿ ನಮ್ಮ ಭಾರತಕ್ಕೆ ಆಸೆ ಆಗುತ್ತೆ ಅಂತ ಭಾರಿ ಆಸೆ ಇದೆ ನಮಗೆ ಅಂತೂ. ಅದಕ್ಕಾಗಿ ನಾವು ಈ ಸಾರಿ ಈಗ ಲಾಸ್ಟ್ ಸೆಮಿಫೈನಲ್ ಯಾವ ತರ ನಾವು ಪೇಷನ್ಸ್ ಇಂದ ಆಡಿದೀವೋ ಅದೇ ತರ ನಾವು ಫೈನಲ್ಸ್ ಕೂಡ ಅದೇ ತರ ನಾವು ಇಂಪಾರ್ಟೆನ್ಸ್ ಕೊಟ್ಟು ಜಸ್ಟ್ ಲೈಕ್ ಬ್ಯಾಟ್ಸ್ಮನ್ ಆಗಲಿ, ಬೌಲಿಂಗ್ ಆಗಲಿ, ಬೌಲಿಂಗ್ ಸೆಕ್ಷನ್ ಆಗಲಿ, ಫೀಲ್ಡಿಂಗ್ ಸೆಕ್ಷನ್ ಆಗಲಿ ಪ್ರತಿ ಒಂದು ನಮ್ಮ ಕಡೆ ಇದೆ. ಅದಕ್ಕಾಗಿ ಈ ಸರ್ತಿ ಕಪ್ ನಮ್ಮ ವಿಶ್ವಕಪ್ ಚಾಂಪಿಯನ್ ನಮ್ಮ ಮಹಿಳೆಯರ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳ್ಕೊಂತ ಇದ್ದೀನಿ. ನಮ್ಮ ಹೆಸರು ರಾಘವೇಂದ್ರ.